ಸ್ನೇಹಿತರೆ ನಮಸ್ತೆ, ನಾನು ಗಜಾನಂದ್. ನಾನು ಇವಾಗ ಎಲ್ಲಿ ಬಂದಿದ್ದೀನಿ ಅಂದರೆ ತುಂಬ ಫೇಮಸ್ ಆಗಿರುವಂಥ ಹೋಟೆಲ್. ಎಗ್ ರೈಸ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಎಗ್ ರೈಸ್ ಅಂದರೆ ಇಷ್ಟ. ಸ್ಟ್ರೀಟ್ ಫುಡ್ಡಲ್ಲಿ ಹೋಗಿ ಎಗ್ ರೈಸು, ಕಬಾಬು, ಅದೇ ರೀತಿ ಎಗ್ಗಲ್ಲಿ ಐಟಮ್ ಮಾಡೋದು ಅಂದರೆ ಎಲ್ರಿಗೂ ತುಂಬ ಇಷ್ಟನೇ. ನಾವು ಇವತ್ತು ಬಂದಿದ್ದೀವಿ ಅಂಕಲ್ ಎಗ್ ರೈಸ್ ಅಂತ. ಅಂಕಲ್ ಎಗ್ ರೈಸ್ ಅಂದ ತಕ್ಷಣ ನಿಮ್ಗೆ ಅನಿಸ್ಬೋದು ಏನು ಗುರು ಇದು ಹೆಸರು ಈ ಥರ ಇದೆ ಅಂತಲ್ಲ. ಬಟ್ ಅಂಕಲ್ ಎಗ್ ರೈಸ್ ಅಂತಲೇ ಫೇಮಸ್ ಆಗಿದೆ. ಇದು PS ಕಾಲೇಜ್ ಹತ್ರ ಇದೆ. ನಾವಿವಾಗ ಎಗ್ ರೈಸ್ ನೋಡಿ, ಅಲ್ಲಿ ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಅಂದರೆ ಜೋಡಿಯಾಗಿ ಬರ್ತಾರೆ, ಅವ್ರ ಫ್ಯಾಮ್ಲಿಗೆ ತೊಗೊಂಡು ಹೋಗ್ಬೇಕು ಅಂತ ಬರ್ತಾರೆ, ಪಾರ್ಸಲ್ ತೊಗೊಂಡು ಹೋಗ್ತಾರೆ. ಅಂದರೆ ಒಂಥರ ಹೆಂಗಂದರೆ ಇಲ್ಲಿ ತಿಂದರೆ ಸಖತ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಹೇಳ್ತಾ ಇದ್ದಾರೆ. ಬನ್ನಿ ಟೇಸ್ಟ್ ನೋಡೋಣ. ಅದೇ ರೀತಿ ಅವರು ಓನರ್ನ ಮಾತಾಡ್ಸೋಣ. ಅಂಕಲ್ ಎಗ್ ರೈಸ್ ಅಂತ ಯಾಕೆ ಇಟ್ಟರು, ಯಾಕೆ ಇಷ್ಟೊಂದು ಫೇಮಸ್ ಆಯಿತು, ಏನೇನು ರೆಸಿಪಿ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಮತ್ತು ಅದ್ರ ಜೊತೆಗೆ ನಾವು ಕೂಡ ಟೇಸ್ಟ್ ನೋಡೋಣ. ಬನ್ನಿ. ನಮಸ್ತೆ. ನಮಸ್ಕಾರ ಸರ್. ತಮ್ಮ ಹೆಸರು? ಸರ್ ನಂಜುಂಡ ಅಂತ. ಏನು ಸರ್ ಇದು ಎಗ್ ರೈಸ್ ಹೆಸರು? ಸರ್ ಎಗ್ ಫ್ರೈಡ್ ರೈಸು. ಅಂಕಲ್ ಎಗ್ ರೈಸ್. ಅಂಕಲ್ ಎಗ್ ರೈಸ್. ಸರ್ ಇಷ್ಟೊಂದು ಫೇಮಸ್ಸು? ಹೌದು ಸರ್, ಎಲ್ಲ ನಿಮ್ಮಂದು ಮಾಡ್ತಾರ ಸರ್ ನಿಮ್ಮಂತ. ಹಾಂ ಸ್ಟಾರ್ಟ್ ಮಾಡಿದ್ದು ಸರ್, ನಾವೊಂದು 22-23 ಇಯರ್ಸ್ ಆಯಿತು. 23 ವರ್ಷ. ಹಾಂ ಎಲ್ಲಿ ಮಾಡ್ತಾಯಿದ್ರು ಅವಾಗೆಲ್ಲ? ಸರ್, ಮೊದಲು ಬಂಡಿಲ್ ಮಾಡ್ತಿದ್ದೆ ಇಲ್ಲೇ ಬ್ಯಾಂಕಲ್ಲಿ, ಇಲ್ಲೇ ಪಕ್ಕದಲ್ಲಿ. ಆಮೇಲೆ ಒಂದು ಚಿಕ್ಕದಾಗಿ ಹೋಟ್ಲ್ ಮಾಡಿದೆ. ಈಗ ಅದು ಬಿಟ್ಟರೆ ಇದು ಮಾಡ್ತಿದ್ದೆ. ಹಾಂ ಸರ್ ಏನೇನೆಲ್ಲ ಮಾಡ್ತೀರಾ ನೀವು? ಅದೇ ಎಗ್ ರೈಸು, ಈ ಥರ ಎಗ್ ಚಿಲ್ಲಿ, ಎಗ್ ಗ್ರೇವಿ, ಎಗ್ ಬೋಂಡಾ, ಎಗ್ ಪಕೋಡ, ಎಗ್ ನೂಡಲ್ಸ್, ಎಗ್ ಮಂಜೂರಿ, ಎಗ್ ಟಿಕ್ಕಾ, ಎಗ್ 65, ಬ್ರೆಡ್ ಆಮ್ಲೆಟ್. ಎಗ್ಗಲ್ಲಿ ಎಗ್ ರೈಸು, ಎಗ್ ಚಿಲ್ಲಿ, ಎಗ್ ಬೋಂಡಾ. ಆಮೇಲೆ ನೆಕ್ಸ್ಟು ಎಗ್ ಪಡ್ಡೆಲ್ಲ ಶುರು ಮಾಡ್ತೀವಿ ನೆಕ್ಸ್ಟ್ ವೀಕೆಲ್ಲ. ಎಗ್ ಪಡ್ಡು. ಹೌದು ಸರ್, ಹೌದೌದು, ನಾವೇ ರೆಡಿ ಮಾಡೋದು. ಇದು ಜಿಂಜರ್ ಪೇಸ್ಟು, ಇದು ಶುಂಠಿ ಬೇಳೆ, ಮತ್ತು ಇದು ಬರುತ್ತಲ್ಲ ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪೆಲ್ಲ ಹಾಕಿ ಪೇಸ್ಟು. ಹೌದು ಸರ್. ಆಮೇಲೆ ಜಾಸ್ತಿ ಫೇಮಸ್ಸು ಎಗ್ ರೈಸು, ಎಗ್ ಚಿಲ್ಲಿ, ಎಗ್ ಬೋಂಡಾ ಆ ಥರ ನೋಡಿ. ಈ ಥರ ಪುದೀನ ಸೊಪ್ಪೆಲ್ಲ ಹಾಕ್ತೀವಿ. ಅದು ರೈಸ್ ಎಲ್ಲ ಒಳ್ಳೆ ರೈಸ್ ಹಾಕ್ಬೇಕು, ರೈಸು. ಹಂಗಾಗಿ ಅದೆಲ್ಲ BTS ಅಂತ ರೈಸ್ ಬರುತ್ತೆ. ಅದು ಬಂದು ಒಂದು ಮೂಟೆ ಬಂದು 1200-1300 ರೂಪಾಯಿ ಇದೆ. ಆ ಥರ ಕೆಲವರು ಸ್ಟೀಮ್ ಗೀಮ್ ಹಾಕ್ಬಿಡ್ತಾರೆ. ಆದ್ಮೇಲೆ ರೈಸ್ ಮೇಲೆ ಡಿಫ್ರೆಂಟ್ ಆಗುತ್ತೆ. ಆಮೇಲೆ ಈ ಸೋಯಾ ಸಾಸ್ ಇವೆಲ್ಲ ಒಳ್ಳೊಳ್ಳೆ ಐಟಮ್ ಹಾಕ್ಬೇಕು. ಈ ಕೆಲವರು ಲೋಕಲ್ ಸೋಯಾ ಸಾಸ್ ಹಾಕ್ತಾರೆ, ಚಿಲ್ಲಿ ಸಾಸು, ಎಲ್ಲ ಬ್ರ್ಯಾಂಡೆಡ್ಡೇ. ಸ್ವಲ್ಪ ದುಡ್ಡು ಜಾಸ್ತಿ ಇವೆಲ್ಲ. ಈ ಕೆಲವರು ಗಾಡಿಗಳಲ್ಲೆಲ್ಲ ಹಾಕಲ್ಲ. ಆ ಥರ ಯಾವುದೋ ಕಾಸು ಕಮ್ಮಿ ಇರೋದು ಹಾಕ್ತಾರೆ ಅದ್ರ ಮೇಲೆ. ಹಾಂ ಹೌದು ಸರ್, ಅದು ಹಂಗಾಗಿ ಡಿಫ್ರೆಂಟ್ ಹಂಗೆ ಇರುತ್ತೆ. ರೈಸ್ ಕ್ವಾಲಿಟಿನೂ ಇರಬೇಕು. ಆಮೇಲೆ ನಾವು ಹಾಕೋ ಪದಾರ್ಥನೂ ಹಂಗೆ ಸ್ವಲ್ಪ ಬ್ರ್ಯಾಂಡೆಡ್ ಫುಡ್ ಆಗಬೇಕು. ಉಪ್ಪು, ಇದು ಗರಂ ಮಸಾಲ. ಒಂದ್ಸಲಿ ಮಾಡಿದ್ರೆ ಎಷ್ಟು ಮಾಡಿ? ಇದೊಂದು 20 ರೈಸ್ ಆಗುತ್ತೆ. ಹಾಂ, ಇದು ಧನಿಯಾ ಪೌಡರ್, ಇದು ಅರಿಶಿನ ಪುಡಿ, ಚಿಲ್ಲಿ ಪೌಡರ್. ಸ್ಟಾರ್ಟಿಂಗಲ್ಲೇ ಮಾಮೂಲಿ 2 ಪ್ಲೇಟು, 3 ಪ್ಲೇಟು, 5 ಪ್ಲೇಟು ಹಂಗೆ. ಹಾಂ ಸರ್, ಸ್ಟಾರ್ಟಿಂಗ್. ಇವಾಗ ಜಾಸ್ತಿ ಹೋಗುತ್ತೆ. ಈಗ ಒಂದು ಬಾಟ್ಲಿಗೆ ಅದು 20 ರೈಸ್ ಮಾಡ್ತೀವಿ. ಒಂದು 5-10 ನಿಮಿಷಕ್ಕೆಲ್ಲ ಖಾಲಿ ಆಗಿಬಿಡುತ್ತೆ. ಅದು ಕ್ರೌಡ್ ಅಂದರೆ ಆ ಊಟದ ಟೈಮ್ ಸ್ವಲ್ಪ ಜಾಸ್ತಿ ಬರ್ತಾರೆ. 7 ಗಂಟೆ ಮೇಲೆ ಜಾಸ್ತಿ ಬರ್ತಾರೆ. ಆಫೀಸ್ ಟೈಮ್ ಬಿಟ್ಟ ಮೇಲೆ ಸ್ವಲ್ಪ ಜಾಸ್ತಿ. ಹೌದು ಸರ್, ಚೆನ್ನಾಗಿದೆ. ಟೇಸ್ಟು ಎಲ್ಲ ಚೆನ್ನಾಗಿದೆ. ಆಮೇಲೆ ನಿಮ್ಮಂಥವ್ರಿಂದ ಹೆಲ್ಪ್ ಇದೆ. ಎಲ್ಲ ನಿಮ್ಮಂಥ ಯೂಟ್ಯೂಬರ್ ಸ್ವಲ್ಪ ಎಲ್ಲ ನಮ್ಗೆ ಹೆಲ್ಪ್ ಮಾಡೋಣ. ನಮ್ಮೊಬ್ಬರಿಂದನೇ ಆಗಲ್ಲ ಸರ್, ಎಲ್ಲ ಪ್ರಯತ್ನ ಮಾಡ. ಹಾಂ 30 ಒಂದು 20 ರೈಸ್ ಬರುತ್ತೆ ಅದಕ್ಕೆ. ಅದು ಮಾಡ್ತೀವಿ ಬೇಕು ಅಂದರೆ. ಈಗ ಖಾರ ಜಾಸ್ತಿ ಬೇಕು ಅಂತಾರೆ, ಖಾರ ಕಮ್ಮಿ ಬೇಕು ಅಂತಾರೆ. ಇಲ್ಲಿ ಕ್ರೌಡ್ ಜಾಸ್ತಿ ಇರೋದ್ರಿಂದ ನಾವು ಹಿಂಗೆ ಮಾಡ್ಬಿಡ್ತೀವಿ. ಆಮೇಲೆ ಜನ ನಿಲ್ಲಲ್ಲ ಸರ್ ಇಲ್ಲಿ. ಫುಡ್ಡು ಇದರಲ್ಲೆಲ್ಲ ನಿಲ್ಲಲ್ಲ. ಅವ್ರಿಗೆ ಬಂದೇಟಿಗೆ ಪ್ಲೇಟ್ಗೆ ಇಡಿಸ್ಬಿಡ್ಬೇಕು. ಅದೇ ನಾವೊಂದು ಸ್ಮೋಕ್ ಅಲ್ಲಿ ಶಾಪ್ಗೆ ಹೋದರೆ ಅಲ್ಲಿ ಬೇಕಾದ್ರೆ ಹಾಂ ನಮ್ಮ ಫುಡ್ ಸೋರ್ಸೆಲ್ಲ ನಿಲ್ಲಲ್ಲ. ಅದೊಂದು ಪ್ರಾಬ್ಲಮ್ಮು. ಅದು ಹೆಂಗಿರೋರು ಇಲ್ಲಿ ಹೆಸರಿದೆ ಅಂಕಲ್ ಚೆನ್ನಾಗಿರುತ್ತೆ ಆ ಥರ ಎಲ್ಲ ಇರುತ್ತೆ. ಇಲ್ಲ ಅಂತ ನಾವು ಹೇಳ್ಬಾರ್ದು ಅಲ್ವೇ. ಜಾಸ್ತಿ ಎಗ್ ರೈಸು, ಎಗ್ ಚಿಲ್ಲಿ, ಎಗ್ ಮಂಜೂರಿ, ಎಗ್ ಬೋಂಡಾ, ಬ್ರೆಡ್ ಆಮ್ಲೆಟು, ಎಗ್ ನೂಡಲ್ಸು ಜಾಸ್ತಿ. ಹಾಂ ರೈಸು, ಎಗ್ ಚಿಲ್ಲಿ ಮತ್ತು ಎಗ್ ಮಂಜೂರಿ. ಹೌದು ಸರ್. ಟೈಮಿಸ್ಟು ಅದೇ 4:30 ಇಂದ 10:30. ಹಾಂ 10:30. 5 ಗಂಟೆ ಆಗುತ್ತೆ ಹೆಚ್ಚು ಕಮ್ಮಿ. ಆ ಕಡೆ ಈ ಕಡೆ ರಾತ್ರಿ 10:15 ಅಂತ ಗ್ಯಾರಂಟಿ.
ಹಾಂ ಮಂಡ್ಯ ರಜೆ ಎವ್ರಿ ಮಂಡ್ಯ ರಜೆ ಇರುತ್ತೆ. ಮಂಡ್ಯ ರಜೆ ಆಮೇಲೆ ಹಬ್ಬ ಗಿಬ್ಬ ಇದ್ದರೆ ಸ್ವಲ್ಪ ಊರ ಕಡೆ ಹೋದರೆ ರಜೆ. ಹೌದು ಸರ್, ಅವಾಗಲೂ ಇದೆ ಸೇಮ್ ಎಗ್ ರೈಸ್. ಒಂದು ಪ್ಲೇಟ್ಗೆ ನಾನು ಮಾಡ್ತಿದ್ದಾಗ 12 ರೂಪಾಯಿ 15 ರೂಪಾಯಿ ಇತ್ತು. ಹಾಂ ಹೌದು ಸರ್, ಹೌದು. ಅವಾಗ ಟೇಸ್ಟ್ ಅಂದರೆ ಅವಾಗ ನಾವು ಬಂಡಿಲಿ ಒಬ್ಬರೇ ಮಾಡ್ತಿದ್ದೋ, ಒಂದೇ ಥರ ಟೇಸ್ಟ್ ಬಂದಿತ್ತು. ಈಗ ಕ್ರೌಡ್ ಜಾಸ್ತಿ ಆಯಿತು. ಈಗ ಕುಕ್ಕಿಂಗ್ ಮಾಡ್ಕೊಂಡು ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಏರುಪೇರು ಬರುತ್ತೆ. ಇವಾಗ 8 ಜನ ಇದ್ದೀವಿ ನಾವು. ಒಂದು 23 ವರ್ಷ 22 ವರ್ಷ ಆಯಿತು ಸರ್. ಹಾಂ ಸರ್, ಅವಾಗ ರೈಟ್ ಕಮ್ಮಿ ಇತ್ತು, ಲಾಭ ಇದ್ದಿತ್ತು. ಇವಾಗ ಕಮಿಟ್ಗಳು ಜಾಸ್ತಿ ಇದೆ, ಬಿಸ್ನೆಸ್ಸು ಜಾಸ್ತಿ ಇದೆ. ಹಾಗಾಗಿ ಅದು ತಕ್ಕ ಹೌದು 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 ಸರ್, ಹೌದು ಹೌದು. ಏನ ಹೌದು ಸರ್, ತುಂಬ ಇದೆ ಬಿಡಿ. ಈಗ ನಮ್ಮ ಪಕ್ಕದಲ್ಲಿ ಹಾಕ್ರೆ ಇನ್ನೊಬ್ರು ಯಾರು ಆಗ್ತಾರೆ, ಅವೆಲ್ಲ ಮಾಮೂಲಿ ಸರ್ ಇರುತ್ತೆ. ಹಾಂ ಇವಾಗ ಕೊಟ್ಟಿದ್ದಾರೆ ಸರ್, ಸುಮಾರು ಜನ ಕೊಟ್ಟಿದ್ದಾರೆ. ಆ ಥರ ಎಲ್ಲ ಕೊಟ್ಟಿದ್ದಾರೆ. ನಮ್ಮದು ಮಾಮೂಲಿ ನಗರಲ್ಲಿ ಬರುತ್ತೆ, ಆಗದ ಹೌದು ಸರ್, ಹೌದು ಸರ್, ಹೌದು. ಹಂಗಾಗಿ ಆಗುತ್ತೆ ಅಂತ ತೊಂದರೆ. ಹೌದು ಸರ್, ಹೌದು ಹೌದು ಹೌದು. ಹಾಂ ಅಂಕಲ್ ಎಗ್ ರೈಸ್ ಅಂತ ಹುಡುಗರುಗಳು ಇಟ್ಟು ಅಂಕಲ್ ಅಂತ ಮಾಡಿ ಅವ್ರ ಫೋನಲ್ಲಿ ಅಂಕಲ್ ಎಗ್ ರೈಸ್ ಬರೋ ಚೆನ್ನಾಗಿದೆ, ಇಲ್ಲಿ ರೈಟ್ ಎಲ್ಲ ಮಿನಿಮಮ್ ಆಗಿ ಅಂತ ಅಂಕಲ್. ಹಾಂ ಹಾಂ ಏನಾರ ಹೌದು 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 ಸರ್, ಹುಡುಗರಿಗೆ ಕೊಟ್ಟಿದ್ದು. ಯಾಕೆ ಹುಡುಗರು ಕಸ್ಟಮರ್ ಕೊಟ್ಟಿದ್ದು ನಾವೇ. ಹೌದು ಸರ್, ಹೌದು. ನೋಡಿ, ಕೆಲವರು ಮೊಟ್ಟೆ ಕಾಣಲ್ಲ ಅಂತಾರೆ. ನಾವು ಮಸಾಲ ರೈಸ್ ಎಲ್ಲ ಸೇಮ್ ಮಾಡ್ತೀವಿ, ಗ್ರೇವಿಗೆ ಇದಕ್ಕೆ ಹಾಕ್ತೀವಿ, ಆಗ ಮೊಟ್ಟೆ ಕಾಣಲ್ಲ. ಆ ರೈಸ್ಗೆ ಗೀಸ್ಗೆ ಎಲ್ಲ ಬೆರ್ತ್ಕೊಂಡು ಆಗ ಟೇಸ್ಟ್ ಬರುತ್ತೆ. ಈ ಕೆಲವರು ವೈಟ್ ರೈಸ್ ಹಾಕ್ಬಿಟ್ಟು ಚಿತ್ರಾನ್ನ ಮಾಡ್ಬಿಟ್ಟು ಏನೋ ಮೊಟ್ಟೆ ಮೇಲೆ ಅಲ್ಲಿಂದ ಇಲ್ಲೊಂದು ಕಾಣುತ್ತೆ. ನಮ್ಮಲ್ಲಿ ಮೊಟ್ಟೆ ಕಾಣಲ್ಲ. ಇಷ್ಟು ಮೊಟ್ಟೆ ಹಾಕಿದ್ರು ಇದು ಗ್ರೇವಿಗೆ ಹಾಕಿದ್ರೆ ಏನಾಗುತ್ತೆ, ಈಗ ಬಾತ್ ಮಾಡ್ತೀವಿ, ಪಲಾವ್ ಮಾಡ್ತೀವಿ, ಅದಕ್ಕೆ ಮಸಾಲೆ ಹಾಕ್ಬಿಟ್ರೆ ಏನು ಅಲ್ಲಿ ಕಾಣಲ್ಲ ಮಸಾಲ. ಆ ಟೈಪಲ್ಲಿ ನಾವು ಮಾಡ್ತಿರೋದು. ಹೌದು ಹೌದು ಹೌದು. ಇದು ರಾ ರೈಸು. ಕೆಲವು ಸ್ಟೀಮ್ ರೈಸ್ ಆದಾಗ ಅದೇನಾಗುತ್ತೆ, ಇದಾಗುತ್ತೆ. ಇದು ರಾ ರೈಸು ಚೆನ್ನಾಗಿರುತ್ತೆ. ಉಪ್ಪು ದಿನಕ್ಕೆ ಹೇಳೋಕ್ಕಾಗಲ್ಲ ಸರ್, ಒಂದೊಂದು ದಿನ ಒಂದೊಂದು ಥರ. ಈಗ ಒಂದೊಂದು ದಿವಸ ಹುಣ್ಣಿಮೆ, ಪೌರ್ಣಮಿ ಇವೆಲ್ಲ ಬರ್ತವೆ. ಕೆಲವು ಗುರುವಾರ ತಿನ್ನಲ್ಲ, ಕೆಲವು ಶನಿವಾರ ತಿನ್ನಲ್ಲ. ಈ ಥರ ಏನೇನು ಅದರಲ್ಲಿ ಡಿಫ್ರೆಂಟ್ ಆಗುತ್ತೆ. ಒಂದೊಂದು ದಿವಸ ಒಂದೊಂದು ಥರ ಇರುತ್ತೆ, ಹೇಳೋಕ್ಕೆ ಬರೋಲ್ಲ ಸರ್. ಇಲ್ಲ, ಭಟ್ರು ಇದ್ದಾರೆ, ಅವ್ರು ಮಾಡ್ತಾರೆ ಜಾಸ್ತಿ, ಅವರೇ ಮಾಡೋದು. ನಾವು ಸ್ವಲ್ಪ ಕಮ್ಮಿನೇ. ಅವ್ರು ಜಾಸ್ತಿ ಬ್ಯುಸಿ ಆದಾಗ ನಾನು ಮಾಡ್ತೀನಿ. ಚಿಲ್ಲಿ ಸಾಸ್ ಯೂಸ್ ಮಾಡೋಲ್ಲ. ಚಿಲ್ಲಿ ಸಾಸ್ ಅಂದರೆ ಇದು ಹಾಕಿರ್ತೀವಲ್ಲ, ಗ್ರೀನ್ ಚಿಲ್ಲಿ. ಹಾಂ, ನಾವೇ ರೆಡಿ ಮಾಡ್ಕೊಳ್ತೀವಲ್ಲ, ಹಂಗಾಗಿ ಚಿಲ್ಲಿ ಸಾಸ್ ಹಾಕಲ್ಲ. ಇಲ್ಲ, ನಾವೇನು ಹಾಕಲ್ಲ. ಇದೇ ಅರಿಶಿನ ಪುಡಿ, ಚಿಲ್ಲಿ ಪೌಡ್ರು ಹಾಕಲ್ಲ. ಹೌದು ಸರ್, ಅದೆಲ್ಲ ಕಲರ್. ನೋಡಿ, ಇದೆಲ್ಲ ಏನಾಗುತ್ತೆ, ಮೊಟ್ಟೆ ಎಲ್ಲ ಪೇಸ್ಟ್ ಮಾಡಿಬಿಡ್ತೀವಲ್ಲ, ಅದು ಕಾಣಲ್ಲ. ಮಸಾಲ ಎಲ್ಲ ಹಾಕಿರ್ತೀವಿ, ಕಾಣಲ್ಲ. ಕೆಲವರು ಏನು ಮೊಟ್ಟೆ ಹಾಕಿ ಹೌದು ಸರ್, ಮಾಡಿ ಪರವಾಗಿಲ್ಲ. ಅಂದರೆ ಸ್ವಲ್ಪ ನೀವು ಚಿಕ್ಕ ಕೆಲಸ ಮಾಡ್ಬಿಟ್ಟು ಆಮೇಲೆ ಬನ್ನಿ ಅಂತ ಹೇಳ್ತೀವಿ. ಚಿಕ್ಕದಿಂದ ಸಣ್ಣದಿಂದ ಬನ್ನಿ, ಹಾಂ ತಗೊಳ್ಳಿ, ಆಮೇಲೆ ಬನ್ನಿ. ಹೌದು ಹೌದು ಹೌದು. ಎಷ್ಟೋ ಜನ ಆ ಥರ ಪಾಪ ದುಡ್ಡಿದೆ ಅಂದ್ಬಿಟ್ಟು ಮಾಡಿಬಿಟ್ಟು ಎಷ್ಟೋ ಪಾಪ ಲಾಸ್ಟ್ ಮಾಡ್ಕೊತಾರೆ ಎಷ್ಟೋ ಜನ. ಹೌದು ಸರ್, ಸಿಕ್ಕಾಬಟ್ಟೆ ನಮ್ಮಂಥ ಹೋಟ್ಲವ್ರಿಗೆ ಸಿಕ್ಕಾಬಟ್ಟೆ ಇದಾಗಿದೆ ಬಿಡಿ. ಅದರಲ್ಲೂ ದೊಡ್ಡ ಹೋಟ್ಲವ್ರಿಗೆ, ನಮ್ಮಂಥ ಸಣ್ಣ ಪುಟ್ಟ ಹೋಟ್ಲವ್ರಿಗೆ ಏನಿಲ್ಲ ಪಾಪ. ದೊಡ್ಡ ಹೋಟ್ಲವ್ರಿಗೆ ಪಾಪ ಸಾಕದು. ಎಷ್ಟೋ ಹೋಟ್ಲು ಮುಚ್ಚೋಗ್ಬಿಡ್ತು ಪಾಪ ಆ ಟೈಮಲ್ಲಿ. ಹೌದು ಸರ್, ಹೌದು ಹೌದು. ನಮಗೂ ಆಗಿದೆ. ಆಮೇಲೆ ನಮಗೆ ಕಸ್ಟಮರ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಎಷ್ಟೋ ಜನ ತಂದು ರೇಷನೆಲ್ಲ ಕೊಟ್ಟಿದ್ದಾರೆ ಕಸ್ಟಮರ್. ನಮಗೆ ಬೇಕಾದ ಮಾಮೂಲಿ ಕಸ್ಟಮರೆಲ್ಲ ರೇಷನೆಲ್ಲ ತಂದು ಕೊಟ್ಟಿದ್ದಾರೆ.
ಜನ ನಿಲ್ಲಲ್ಲ. ಒಂದೇ ಸತಿ ಬಂದಾಗ ನಾವು ಹಿಂಗೆ ಕೊಡಬೇಕಿತ್ತು, ಒಂದು 20 ರೈಸ್ ಮಾಡ್ಕೊಂಡು 2 ರೈಸ್ 3 ರೈಸ್ ಬೇಕು ಅಂದ್ರೆ ಅವ್ರು ಖಾರ ಜಾಸ್ತಿ ಬೇಕು, ಅದು ಜಾಸ್ತಿ ಬೇಕು ಅಂದ್ರೆ ನಾವು ಕೊಡ್ತೀವಿ. ಹಾಂ, ಜಾಸ್ತಿ ತುಂಬ ಕ್ರೌಡ್ವಾದಾಗ ಕೊಡೋಕ್ಕಾಗಲ್ಲ. ಹೌದು ಹೌದು, ಹಾಗೆ ಜಾಸ್ತಿ ಕ್ರೌಡ್ ಬಂದಾಗ ಅದು ಸ್ವಲ್ಪ ಕಷ್ಟ ಮಾಡೋಕ್ಕಾಗುತ್ತೆ. ಜಾಸ್ತಿ ಹೋಗುತ್ತೆ ಪಾರ್ಸಲ್. ಪಾಪ ಫ್ಯಾಮಿಲಿ ಎಲ್ಲ ಲೇಡೀಸ್ ಎಲ್ಲ ಬಂದು ಪಾರ್ಸಲ್ ತಗೋತಾರೆ. ಹಾಂ, ಎಗ್ ಬೋಂಡ. ಎಣ್ಣೆನೂ ಅಷ್ಟೇ ನೋಡಿ, ಈ ಥರ ಎಲ್ಲ ಕ್ವಾಲಿಟಿ ಎಣ್ಣೆ ಹಾಕ್ತೀವಿ. ಹಂಗಾಗಿ ಕೆಲವರು ಯಾವುದೋ ಹಾಕ್ಬಿಡ್ತಾರೆ, ಪಾಮ್ ಆಯಿಲು ಎಲ್ಲ ಹಾಕ್ತಾರೆ. ಹೌದು ಸರ್, ಬರ್ದು ಅವರು RCB ಮ್ಯಾಚ್ ನೋಡೋಕೆ ಬಂದಿರೋ ಲಾಸ್ಟ್ ಇಯರು, ಒಂದು 2 ವರ್ಷ ಹಿಂದೆ RCB ಮ್ಯಾಚ್ ನೋಡೋಕೆ ಬಂದಿರೋ. ಆವಾಗ ಬಂದಿದ್ದಾಗ ಇಲ್ಲಿ ಬೆಂಗಳೂರಲ್ಲಿ ಕೆಲವು ನಮ್ಮದು ಫುಡ್ದೆಲ್ಲ ಕೆಲವು ಹೋಟೆಲ್ ಮಾತ್ರ ಶೂಟ್ ಮಾಡಿದ್ದಾರೆ, ಎಲ್ಲರದ್ದು ಏನು ಮಾಡಿಲ್ಲ, ಒಂದು 3-4 ಕಡೆ ಮಾಡಿದ್ದಾರೆ ಆ ಥರ. ಸರ್, ಸುಮಾರು 15 ವರ್ಷದಿಂದ ಇವ್ರ ಮುಂಚೆ ಇಲ್ಲಿ ಶ್ರೀನಿವಾಸ ನಗರ ಗಾಡಿಯಲ್ಲಿ ಇಟ್ಕೊಂಡಿದ್ರು. ಅದಾದಮೇಲೆ ಶಂಕರ್ನಾಗ್ ಸರ್ಕಲಲ್ಲಿ ಒಂದು ಗಾಡಿ ಇಟ್ಕೊಂಡಿದ್ರು. ಆಮೇಲೆ ಅಂಕಲ್ ಎಗ್ ರೈಸ್ ಅಂತ ಶಂಕರ್ನಾಗ್ ಸರ್ಕಲ್ ಒಂದು ದೊಡ್ಡದು ಅಂಗಡಿ ಮಾಡಿದರು. ತುಂಬ ಚೆನ್ನಾಗಿ ಫುಡ್ ಮಾಡ್ತಾ ಇದ್ದಾರೆ. ತುಂಬ ನಾನು ಪ್ರತಿ ಒಂದು 2 ದಿನಕ್ಕೆ ಒಂದು ಸಲ ಬಂದೇ ಬರ್ತಾ ಇದ್ದೀನಿ. 15 ವರ್ಷದಿಂದ ಅವ್ರ ಜೊತೆ ಇದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಹೌದು, ಸೇಮ್ ಟೇಸ್ಟ್ ಇದೆ, ಇದು ಒಂದೇ ಥರ ಇದೆ ಟೇಸ್ಟ್ಗಳು. ತುಂಬ ಚೆನ್ನಾಗಿದೆ. ಎಲ್ಲರೂ ಇಲ್ಲಿ ಇವ್ರದ್ದು ಎಗ್ ರೈಸೇ ಫೇಮಸ್. ಎಗ್ ರೈಸ್ ಈಗ ಎಗ್ ಬೋಂಡ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಮಂಚೂರಿಯನ್ ಮಾಡ್ತಾ ಇದ್ದಾರೆ, ಬೇರೆ ವೆರೈಟೀಸ್ ಇದೆ. ಈಗ ಜನಗಳು ಹಾಗೇನೆ ಆಲ್ಮೋಸ್ಟ್ ಎಲ್ಲ ನಮ್ಗೆ ಗೊತ್ತಿರೋ ಮಟ್ಟಿಗೆ ಎಲ್ಲ ಇಲ್ಲೆಲ್ಲ ತುಂಬ ಫೇಮಸ್ ಆಗಿಬಿಟ್ಟಿದ್ದಾರೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹೌದೌದು, ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೀನಿ. 10-15 ವರ್ಷದಿಂದ ನಾನು ಇವರು ಒಂದು 4-5 ಕಡೆ ಮಾಡಿದ್ದಾರೆ, ಬೇರೆ ಬೇರೆ ಕಡೆ. ಎಲ್ಲ ಕಡೆಗೂ ನಾನು ಎಲ್ಲಿ ಹೋಗ್ತಾರೆ ಅಲ್ಲಿ ನಾನು ಹೋಗ್ತಾ ಇದ್ದೆ. ಹೌದೌದು ಹೌದು, ತುಂಬ ಅವ್ರು ಇನ್ನೂ ಬೆಳಿಬೇಕು ಡಿಫ್ರೆನ್ಸ್ ಅಂದರೆ ಬೇರೆ ಕೆಲವರೆಲ್ಲ ಅಷ್ಟೊಂದು ಟೇಸ್ಟ್ ಮಾಡಲ್ಲ. ನಮಗೆ ಅಂದರೆ ಸೆಟ್ ಆಗಿದೆ ಅದು. ಎಲ್ಲರೂ ಆಲ್ಮೋಸ್ಟ್ ತುಂಬ ಜನ ಒಂದು ಸಲ ಬಂದವರು ಇನ್ನೊಂದು ಸಲ ಬಂದೇ ಬರ್ತಾರೆ ಇಲ್ಲಿಗೆ, ಆ ಥರ. ಹೌದು, ಅಂಕಲ್ ಅಂದರೆ ಅವ್ರ ಅಂಕಲ್ ಅಂತ ಇದೆ, ಅದು ಫೇಮಸ್ ಆಗಿದೆ. ಅಂಕಲ್ ಅಂತ ಬಂದವರು ಈಗ ಹುಡುಗರು ಅಂಕಲ್ ಅಂತ ಹೇಳಿ ಅದು ಅಂಕಲ್ ಎಗ್ ರೈಸ್ ಆಗಿ ಹೋಗಿದೆ. ಹೌದೌದು, ಯುನಿಕ್ ಫೇಮಸ್ ಆಗಿರೋದು ಅದರಿಂದಾಗಲಿ. ಧನ್ಯವಾದಗಳು.